ರಾಮಾವತಾರ ಕಾಲದಲ್ಲಿ ವಾಯುದೇವರು ಹನುಮಂತ ದೇವರಾಗಿ ಬಂದು ರಾಮದೇವರ ವಿಶೇಷ ಸೇವೆಯನ್ನು ಮಾಡಿದರು. ಈ ವಿಶೇಷ ಸೇವೆ ಮಾಡಿದ ಪರಿಣಾಮವಾಗಿ ಏನು ಬರಬೇಕು ಕೇಳು ಅಂಥೇಳಿ ರಾಮದೇವರು ಆ ಹನುಮಂತ ದೇವರಲ್ಲಿ ಕೇಳಿದಾಗ ಹನುಮಂತ ದೇವರು ಹೇಳುವಂತಹ ಮಾತು, ಇನ್ನಲ್ಲಿ ಅತಿಶಯವಾದ ಭಕ್ತಿಯೊಂದನ್ನು ಬಿಟ್ಟರೆ ನನಗೆ ಇನ್ನೇನೂ ಬೇಡ ಅಂತ. ಇದು ನಿಷ್ಕಲ್ಮಶವಾದ ಭಕ್ತಿ. ದೇವರ ಸೇವೆ ಮಾಡಬೇಕಾದರೆ ಏನೋ ಒಂದು ಅಪೇಕ್ಷೆ ಇಟ್ಟುಕೊಂಡು ದೇವರ ಸೇವೆ ಮಾಡಬಾರ್ದು. ನಿಸ್ವಾರ್ಥವಾಗಿ ಯಾವುದೇ ಕಾಮನೆಗಳನ್ನು ಇಟ್ಟುಕೊಳ್ಳದೇನೆ ದೇವರ ಸೇವೆಯನ್ನು ಮಾಡಬೇಕು. ಅಂತಹ ಶುದ್ಧವಾದ ಭಕ್ತಿಯಿಂದ ಆ ರಾಮದೇವರ ಸೇವೆಯನ್ನು ಮಾಡಿದವರು ನಮ್ಮ ಹನುಮಂತ ದೇವರು. ಈ ದೃಷ್ಟಿಯಿಂದ ರಾಮದೇವರಿಗೆ ಪಟ್ಟಾಭಿಷೇಕ ಎಲ್ಲ ಆದ ಮೇಲೆ ಏನು ಬರಬೇಕು ಕೇಳು, ನನ್ನ ಅನನ್ಯವಾದ ಸೇವೆಯನ್ನು ಮಾಡಿದ್ದೀಯಾ ಹನುಮಂತ ಅಂತ ಕೇಳಿದಾಗ ಹನುಮಂತ ದೇವರು ಏನು ಹೇಳಿದರು? ನನಗೇನು ಬೇಡ, ನಿನ್ನಲ್ಲಿ ಅತಿಶಯವಾದ ಭಕ್ತಿ ಉಂಟಾಗುವಂತೆ ಅನುಗ್ರಹಿಸು ದೇವ ಅಂತ ಅಷ್ಟೇ ಕೇಳಿದರು ಹನುಮಂತ ದೇವರು. ನಮ್ಮ ರಾಮದೇವರ ಕಾರುಣ್ಯ ಎಂಥದ್ದು, ಅಷ್ಟು ಮಾತ್ರ ಕೇಳಿದ್ರು ಅಂತ ಹೇಳಿ ಅಷ್ಟು ಮಾತ್ರ ಕೊಡಲಿಲ್ಲ. ಈ ಅತಿಶಯವಾದ ಭಕ್ತಿಯ ಜೊತೆಯಲ್ಲಿ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಅಂತ ತಮ್ಮನ್ನೇ ತಾವು ಹನುಮಂತ ದೇವರಿಗೆ ಕೊಟ್ಟುಕೊಂಡ್ರಂತೆ ರಾಮಚಂದ್ರ ದೇವರು. ಆ ಹನುಮಂತ ದೇವರನ್ನು ಆಲಂಗಿಸಿಕೊಂಡ್ರಂತೆ. ಇದು ಹನುಮಂತ ದೇವರ ಮೇಲೆ ರಾಮಚಂದ್ರ ದೇವರು ಮಾಡಿದ ಅನುಗ್ರಹ ಅಂತ ಹೇಳ್ತಾರೆ. ಅದನ್ನು ರಾಜರು ಹೇಳ್ತಾ ಇದ್ದಾರೆ ಸ್ವಾಪಿ ವೃಂದಾವನ ಕೃತಿಯಲ್ಲಿ. ಯಸ್ಯ ನಾತಃ ಪ್ರಸನ್ನಾತ್ಮದದು ಸ್ವಾತ್ಮಾನಮೇವಚ. ಹೇಗೆ ಹನುಮಂತ ದೇವರಿಗೆ ರಾಮದೇವರು ತಮ್ಮನ್ನು ತಾವು ಕೊಟ್ಟರೋ ಅದೇ ರೀತಿಯಾಗಿ ನನಗೂ ಕೂಡ ತದ್ವತ್ ಮಮಾಪಿ ಕಾಮೇನ ಹಿನಸ್ಯ ಮನಸಾಪ್ಯಹೋ ನಾತೋ ಹಿ ಆತ್ಮಾನಂ ಏವಾಸು ಹಯಗ್ರೀವೋ ದದೋ ಮುದ. ನನಗೂ ಕೂಡ ಹಯಗ್ರೀವ ದೇವರು ತನ್ನನ್ನು ತಾನು ಕೊಟ್ಟಿದ್ದಾನೆ, ನನ್ನನ್ನು ಆಲಿಂಗನ ಮಾಡಿದ್ದಾನೆ ಹಯಗ್ರೀವ ದೇವರು ಅಂತ ರಾಜರು ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಹನುಮಂತ ದೇವರ ಆ ನಿರ್ವ್ಯಾಜವಾದ ಭಕ್ತಿಗೆ ರಾಮದೇವರ ಅನುಗ್ರಹವನ್ನು ಮಾಡಿದರೋ ಅದೇ ರೀತಿಯಾಗಿ ಭವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರು ಮಾಡಿರುವಂತಹ ನಿರ್ವ್ಯಾಜವಾದ ಭಕ್ತಿಗೆ ಸಾಕ್ಷಾತ್ ಹಯಗ್ರೀವ ದೇವರ ಆಲಿಂಗನವನ್ನು ಕೊಟ್ಟು ತಮ್ಮನ್ನು ತಾವು ಅವನ ಭಕ್ತಿನಿಗೆ ಕೊಟ್ಟುಕೊಂಡಿದ್ದಾರೆ. ಇದು ವಾದಿರಾಜರ ವೈಭವ. ರಾಜರ ಇನ್ನೊಂದು ವೈಭವವನ್ನು ಹೇಳ್ತಾರೆ. ಸಾಕ್ಷಾತ್ ಪರಮಾತ್ಮ ಆಲಿಂಗನ ಮಾಡಿಕೊಂಡ ವಾದಿರಾಜರನ್ನು, ಜೊತೆಯಲ್ಲಿ ರಾಜರಿಗೆ ಅಮೃತ ಪ್ರಾಶನವನ್ನು ಭಗವಂತ ಮಾಡಿಸ್ತಾನೆ. ಒಂದು ಬಾರಿ ಏನು ಮಾಡ್ತಾನೆ ಭಗವಂತ, ತನ್ನ ವಾಹನವಾದಂತಹ ಗರುಡನ ಮೇಲೆ ವಾದಿರಾಜರನ್ನು ಕುಳ್ಳಿರಿಸಿಕೊಳ್ತಾನೆ. ನೋಡಿ ಎಂತಹ ಪ್ರೀತಿ. ನಾವೆಲ್ಲ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾಗ ಎಲ್ಲೋ ನಾವು ಒಂದು ಬೈಕಲ್ಲಿ ಹೋಗಬೇಕಾದ್ರೆ ಮಕ್ಕಳು ನಾವು ಬರ್ತೇವೆ ಅಂತ ಹೇಳಿದಾಗ ಒಂದು ಕ್ಷಣ ಒಂದು ಸಂಚಾರವನ್ನು ಮಾಡಿಕೊಂಡು ಮಕ್ಕಳನ್ನು ಕೂಡಿಸಿಕೊಂಡು ಒಬ್ಬ ತಂದೆ ಯಾವುದೋ ಹೋಗಿ ಬರ್ತಾನೆ. ಇದು ಮಕ್ಕಳ ಮೇಲಿನ ಪ್ರೀತಿಯಿಂದ. ಅದೇ ಪ್ರೀತಿ, ಆ ನಿಷ್ಕಲ್ಮಶವಾದ ಪ್ರೀತಿ ಭಗವಂತ ಸಾಕ್ಷಾತ್ ವಾದಿರಾಜರ ಮೇಲೆ ಮಾಡ್ತಾ ಇದ್ದಾನೆ. ತನ್ನ ವಾಹನವಾದಂತಹ ಗರುಡನ ಮೇಲೆ ವಾದಿರಾಜರನ್ನು ಕುಳ್ಳಿರಿಸಿಕೊಂಡು ಸಂಚಾರ ಮಾಡ್ತಾನಂತೆ ಎಲ್ಲ ಕಡೆಗೆ. ಎಲ್ಲಿಗೆ ಹೋಗ್ತಾನೆ? ಮೇರು ಪರ್ವತಕ್ಕೆ ಹೋಗ್ತಾನೆ. ಮೇರು ಪರ್ವತದಿಂದ ಮಂದರ ಪರ್ವತಕ್ಕೆ ಹೋಗ್ತಾನೆ. ಮಂದರ ಪರ್ವತದಲ್ಲಿ ತನ್ನ ರೂಪವನ್ನು ತೋರಿಸಿಕೊಡ್ತಾನೆ. ಅಲ್ಲಿಂದ ಶ್ವೇತದ್ವೀಪಕ್ಕೆ ಹೋಗ್ತಾನೆ. ಶ್ವೇತದ್ವೀಪಕ್ಕೆ ಹೋಗಿ ಲಕ್ಷದ್ವೀಪಕ್ಕೆ ಹೋಗ್ತಾನೆ. ಹೀಗೆ ಈ ಎಲ್ಲ ಪರ್ವತಗಳಿಗೆ ಎಲ್ಲ ದ್ವೀಪಗಳಿಗೆ ಸಂಚಾರವನ್ನು ಮಾಡಿಕೊಂಡು ತನ್ನ ವಾಹನವಾದಂತಹ ಗರುಡನ ಮೇಲೆ ಕುಳ್ಳಿರಿಸಿಕೊಂಡು ವಾದಿರಾಜರನ್ನು ಸಂಚಾರ ಮಾಡಿಸ್ತಾನೆ. ಇದು ಭಗವಂತ ವಾದಿರಾಜರಿಗೆ ಕೊಟ್ಟಂತಹ ವೈಭವ. ಇಷ್ಟಾದ ಮೇಲೆ ಒಂದು ಸಮುದ್ರ ತೀರದಲ್ಲಿ ಗರುಡನ ಮೇಲಿಂದ ವಾದಿರಾಜರನ್ನು ಕೆಳಗಿಳಿಸ್ತಾನೆ. ಕೆಳಗಿಳಿಸಿ ಗರುಡನನ್ನು ಕರೆದು ಭಗವಂತ ಒಂದು ಮಾತನ್ನು ಹೇಳ್ತಾನೆ ಗರುಡನ ಕಿವಿಯಲ್ಲಿ. ಗರುಡ, ಆ ಒಂದು ದೇವಲೋಕದಲ್ಲಿ ಇಂದ್ರನ ಬಳಿಯಲ್ಲಿ ಒಂದು ಅಮೃತ ಇದೆ. ಆ ಅಮೃತವನ್ನು ತೆಗೆದುಕೊಂಡು ಬಂದು ವಾದಿರಾಜರಿಗೆ ಪಾನ ಮಾಡಿಸು ಅಂತ ಹೇಳ್ತಾರೆ. ಇದು ನೋಡಿ ವಾದಿರಾಜರ ಮೇಲಿನ ಕಾರುಣ್ಯ ಭಗವಂತನಿಗೆ. ಗರುಡ ದೇವರು ಇಂದ್ರಲೋಕಕ್ಕೆ ಹೋಗಿ ಇಂದ್ರನ ಬಳಿ ಇದ್ದಂತಹ ಆ ಅಮೃತವನ್ನು ತರ್ತಾರೆ. ಬಂಗಾರದ ಪಾತ್ರೆಯಲ್ಲಿ ಬಂಗಾರದ ಕಲಶದಲ್ಲಿ ಅಮೃತವನ್ನು ತಂದು ವಾದಿರಾಜರಿಗೆ ಪಾನ ಮಾಡಿಸ್ತಾರೆ ಗರುಡ ದೇವರು. ಪಾನ ಮಾಡಿಸಿ ಆದಮೇಲೆ ಸ್ವಲ್ಪ ಶೇಷ ಉಳಿತದೆ. ಆ ಉಳಿದ ಶೇಷವನ್ನು ಅಮೃತವನ್ನು ಭಗವಂತನ ಮುಂದೆ ಸಮರ್ಪಣೆ ಮಾಡ್ತಾರೆ ಗರುಡ ದೇವರು. ಪೂರ್ತಿ ಪಾನ ಮಾಡಿಸುವುದಿಲ್ಲ. ಭಗವಂತ ನೋಡ್ತಾನೆ, ತನ್ನ ಭಕ್ತನಿಗೆ ಅನುಗ್ರಹ ಮಾಡಬೇಕು, ವಾದಿರಾಜರಿಗೆ ಇನ್ನೂ ಅನುಗ್ರಹ ಮಾಡಬೇಕು ಅಂತೇಳಿ ಸ್ವತಃ ತಾನೇ ಭಗವಂತ ಆ ಉಳಿದ ಅಮೃತವನ್ನು ಕೂಡ ವಾದಿರಾಜರಿಗೆ ಪಾನ ಮಾಡಿಸ್ತಾನಂತೆ. ಇದು ಭಗವಂತ ಮಾಡಿದ ಅನುಗ್ರಹ ವಾದಿರಾಜರ ಮೇಲೆ. ಮಾಂ ಗೋಸವೇ ಚ ಪಾಯಯಾಮಾಸ ನೇತರಂ ಅಂತ ಈ ಪ್ರಾಣಾಗ್ನಿಹೋತ್ರದಲ್ಲಿ ಆಹುತಿಯನ್ನು ಕೊಡುವ ರೀತಿಯಲ್ಲಿ ಭಗವಂತ ವಾದಿರಾಜರಿಗೆ ಅಮೃತಪಾನವನ್ನು ಮಾಡಿಸಿದ. ವಾದಿರಾಜರು ಆ ರೀತಿಯಾಗಿ ಅಮೃತಪಾನವನ್ನು ಮಾಡಿದ್ರು ಅಂತ ರಾಜರು ಅವರಿಗೆ ಭಗವಂತ ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡಿದ್ದಾನೆ ಅನ್ನೋ ವಿಷಯವನ್ನು ಉಲ್ಲೇಖಿಸ್ತಾರೆ. ಈ ಅಮೃತ ಪಾನವನ್ನು ಮಾಡಿದ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಈಗ ಈ ಕಥೆಯನ್ನು ಕೇಳಿದರೆ ನಮಗೇನು ಫಲ ಅಂತ ಕೇಳಿದರೆ, ವಾದಿರಾಜರಿಗೆ ಭಗವಂತ ಅಮೃತಪಾನ ಮಾಡಿದ ಈ ಕಥೆಯನ್ನು ಕೇಳಿದರೆ ನಮಗೂ ಕೂಡ ಭಗವಂತ ಅಮೃತಪಾನವನ್ನು ಮಾಡಿಸಿ ನಮಗೆ ಅಮೃತತ್ವವನ್ನು ಕೊಡ್ತಾನೆ ಹೇಳುವಂತಹ ಫಲಶ್ರುತಿಯನ್ನು ಕೂಡ ಅವರು ರಾಜರು ಈ ಸಂಗತಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ರಾಜರ ಸ್ವಾಪನ ವೃಂದಾವನಾಖ್ಯ ಕೃತಿಯ ಮಹಾತ್ಮೆ ಎಂಥದ್ದು. ಒಂದು ಬಾರಿ ವಾದಿರಾಜರು ಇಂದ್ರಲೋಕಕ್ಕೆ ಹೋಗ್ತಾರೆ. ಆ ಇಂದ್ರಲೋಕಕ್ಕೆ ಹೋದಾಗ ಸಾಕ್ಷಾತ್ ಇಂದ್ರದೇವರು ತನ್ನ ಪತ್ನಿಯಿಂದ ಸಹಿತರಾಗಿ ವಾದಿರಾಜರನ್ನು ಸ್ವಾಗತಿಸಿ ಅವರನ್ನು ಒಳ್ಳೆಯ ಪೀಠದಲ್ಲಿ ಕುಳ್ಳಿರಿಸಿ ಅವರಿಗೆ ಆರ್ತಿತ್ಯಾದಿಗಳನ್ನು ಸಮರ್ಪಣೆ ಮಾಡ್ತಾರೆ.
ಇಂತಹ ಸಂದರ್ಭದಲ್ಲಿ ಇಂದ್ರಲೋಕಕ್ಕೆ ಸಾಕ್ಷಾತ್ ಉಪೇಂದ್ರ ನಾಮಕ ಪರಮಾತ್ಮ ಬರ್ತಾನಂತೆ. ಯಾಕೆ ಬಂದ ಹೇಳಿದರೆ ವಾದಿರಾಜರಿಗೆ ಅನುಗ್ರಹ ಮಾಡಲಿಕ್ಕೆ ಅಲ್ಲಿಗೆ ಬರ್ತಾನೆ. ಆ ಇಂದ್ರ ಮಾಡುವಂತಹ ಸೇವೆಗೆ ಉಪೇಂದ್ರ ನಾಮಕ ಪರಮಾತ್ಮನೇ ಸಾಕ್ಷಿಯಾಗಿ ಇರ್ತಾನೆ. ಈ ಸಂದರ್ಭದಲ್ಲಿ ಆ ಇಂದ್ರನ ಪತ್ನಿಯಾದಂತಹ ಶಚೀದೇವಿಯಿಂದ ಸಹಿತಳಾದಂತಹ ಇಂದ್ರದೇವರು ಆ ಅರುಂಧತಿಯನ್ನು ಕೂಡಿಕೊಂಡು ರಾಜರ ಈ ವಿಶಿಷ್ಟವಾದಂತಹ ಸ್ವಾಪ್ರವೃಂದಾವನ ಕೃತಿಗೆ ವಿಶೇಷವಾದ ಆರಾಧನೆಯನ್ನು ಪೂಜೆಯನ್ನು ಮಾಡ್ತಾರಂತೆ. ಕೇವಲ ಅರುಂಧತಿಯಿಂದ ಸಹಿತವಾದಂತಹ ಇಂದ್ರದೇವರು ಮಾತ್ರ ಈ ಒಂದು ಪೂಜೆಯನ್ನು ಮಾಡಿದ್ದಲ್ಲ, ಎಲ್ಲ ದೇವತೆಗಳು ಕೂಡ ಅವರ ಪತ್ನಿಯರಿಂದ ಸಹಿತರಾಗಿ ವಾದಿರಾಜರ ಸ್ವಾಪ್ರವೃಂದಾವನಾಖ್ಯಾನ ಕೃತಿಗೆ ದೇವಲೋಕದಲ್ಲಿ ಅವರು ಮಾನ್ಯತೆಯನ್ನು ಕೊಟ್ಟಿದ್ದಾರೆ, ಆರಾಧನೆಯನ್ನು ಮಾಡಿದ್ದಾರೆ, ಪೂಜೆಯನ್ನು ಮಾಡಿದ್ದಾರೆ. ಈ ವಿಷಯವನ್ನು ವಾದಿರಾಜರು ಈ ತಮ್ಮ ಕೃತಿಯಲ್ಲಿ ಸ್ವಾಪ್ರವೃಂದಾವನ ಕೃತಿಯಲ್ಲೇ ಹೇಳ್ತಾರೆ, ಈ ನನ್ನ ಕೃತಿ ಇದು ದೇವತೆಗಳಿಂದ ಮಾನ್ಯತವಾದ ಕೃತಿ ಅಂತ. ಸರಿ, ಈ ಮಾತು ಹಾಗಾದರೆ ಸ್ವಾಪ್ರವೃಂದಾವನಾಖ್ಯಾನಕ್ಕೆ ಮಾತ್ರ ಸೀಮಿತವಾಗಿ ಉಂಟಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ವಾದಿರಾಜರು ಈ ಲೋಕದಲ್ಲಿ ದೃಶ್ಯವಾಗಿದ್ದಾಗ ರುಕ್ಮಿಣೀಶ ವಿಜಯ ಹೇಳುವಂಥ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಈ ಗ್ರಂಥದ ಕೊನೆಯಲ್ಲಿ ವಾದಿರಾಜರು ಹೇಳ್ತಾರೆ, ಈ ಗ್ರಂಥ, ಈ ಒಂದು ರುಕ್ಮಿಣೀಶ ವಿಜಯ ಹೇಳುವಂಥ ಗ್ರಂಥ ಸಂಜಾತ ಸುರಮಂಡಲೇಶು ಮಹಿತಃ. ಈ ಗ್ರಂಥ ಕೇವಲ ಇದು ಈ ಭೂಮಿಯಲ್ಲಿ ಮಾತ್ರ ಇದು ಮಾನ್ಯವಾದದ್ದಲ್ಲ, ವಿದ್ವಾಂಸರ ಸಮೂಹದಲ್ಲಿ ಮಾತ್ರ ಇದು ಮಾನ್ಯತವಾದದ್ದಲ್ಲ, ಈ ಕೃತಿ ಇದು ದೇವತೆಗಳ ಸಮೂಹದಲ್ಲಿಯೂ ಕೂಡ ಇದು ಮಾನ್ಯತವಾದ ಕೃತಿ ಅಂತ ತಮ್ಮ ರುಕ್ಮಿಣೀಶ ವಿಜಯದ ಬಗ್ಗೆಯೂ ಕೂಡ ವಾದಿರಾಜರು ಇದು ದೇವತೆಗಳ ಮಧ್ಯದಲ್ಲಿ ಮಾನ್ಯತವಾದ ಕೃತಿ ಅಂತ ಹೇಳ್ತಾರೆ. ಅದೇ ರೀತಿಯ ಈ ವೈಭವ ಇದು ವಾದಿರಾಜ ಸ್ವಪ್ನ ವೃಂದಾವನಾಖ್ಯಾನ ಕೃತಿಗೂ ಕೂಡ ದೇವತೆಗಳ ಲೋಕದಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನಮಾನ ಉಂಟು. ಈ ಕೃತಿಯನ್ನು ದೇವತೆಗಳ ಅವರ ಮಂದಿರದಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಭಕ್ತರಾದಂಥ ನೀವೆಲ್ಲರೂ ಕೂಡ ಈ ಕೃತಿಯನ್ನು ನಿಮ್ಮ ಮನೆಯ ಮಂದಿರದಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿ, ನಿಮಗೆ ಶ್ರೇಯಸ್ಸಾಗ್ತದೆ ಅಂತ ವಾದಿರಾಜರು ನಮಗೆಲ್ಲ ವಿಶೇಷವಾದ ಆದೇಶವನ್ನು ಮಾಡ್ತಾ ಇದ್ದಾರೆ. ವಾದಿರಾಜರ ಆಕೃತಿ ಬೇರೆ ಅಲ್ಲ, ಸ್ವಾಪ್ರ ವೃಂದಾವನಾಖ್ಯಾನ ಕೃತಿ ಬೇರೆ ಅಲ್ಲ. ನೀವು ಸ್ವಾಪ್ರ ವೃಂದಾವನಾಖ್ಯಾನ ಕೃತಿ ನಮಗೆ ಅರ್ಥ ಆಗೋದಿಲ್ಲ ರೀ ಓದಿದರೆ. ಇಷ್ಟು ದಿವಸ ಪ್ರವಚನ ಕೇಳಿದೆವು, ಪ್ರವಚನವು ನಮಗೇನು ಹಿಂದೆ ಮುಂದೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡಲಿ? ನೀವು ಏನೂ ಮಾಡಬೇಡಿ, ಸ್ವಾಪ್ರ ವೃಂದಾವನಾಖ್ಯಾನ ಪುಸ್ತಕ ಇಲ್ಲೇ ಸಿಗ್ತದೆ, ತಗೊಂಡು ಹೋಗಿ ಮನೆಯಲ್ಲಿ ದೇವರ ಮುಂದೆ ಇಟ್ಟು ಅದಕ್ಕೊಂದು ದೀಪವನ್ನು ಹಚ್ಚಿ ಒಂದು ಆರತಿಯನ್ನು ಬೆಳಗಿರಿ ಸಾಕು. ಯಾವುದೋ ಮುಂದೊಂದು ಜನ್ಮದಲ್ಲಿ ಖಂಡಿತವಾಗಿಯೂ ಕೂಡ ಈ ಪ್ರಮೇಯವನ್ನು ನಿಮ್ಮ ಬುದ್ಧಿಗೆ ಹೊಳಿಸ್ತಾರೆ. ಅಂತಹ ಒಂದು ವಿಶಿಷ್ಟವಾದ ಶಕ್ತಿ ಈ ಸ್ವಾಪ್ರ ವೃಂದಾವನಾಖ್ಯಾನ ಕೃತಿಗೆ ಇದೆ ಎಂದು ಗುರುರಾಜರು ಹೇಳ್ತಾ ಇದ್ದಾರೆ. ಗುರುರಾಜರ ಅಸ್ಥಿಗಳು ಹೇಗಿತ್ತು? ಗುರುರಾಜರ ಅಸ್ಥಿಯಲ್ಲಿ ಶಂಖಚಕ್ರ ಗದಾಪದ್ಮ ಚಿಹ್ನೆಗಳಿದೆ ಅಂತ ಹೇಳ್ತಾರೆ. ಇದರಿಂದ ಏನು ಹೇಳಿದಾಗಾಯಿತು?